ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ನಾನು ಇವತ್ತಿನ ವ್ಲಾಗ್ ಒಳಗಡೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋಗಿದ್ರ ಬಗ್ಗೆ ವಿಡಿಯೋ ಮಾಡಿ ತೋರ್ಸಾತೀನಿ. ಬರ್ರಿ ನೋಡೋಣ ಯಾವ ಥರ ಐತಿ. ಇದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸ್ಟ್ಯಾಚ್ಯೂ. ಜಗತ್ತಿನ ಅತ್ಯಂತ ಎತ್ತರವಾದ ಸ್ಟ್ಯಾಚ್ಯೂ ಅಂತೇಳಿ ಹೆಸರಾಗೈತಿ. ಇದರ ಎತ್ತರ 182 ಮೀಟರ್ ಅಂದ್ರೆ 597 ಫೀಟ್ ಎತ್ತರ ಐತಿ. ಫಸ್ಟ್ ಎಂಟ್ರೆನ್ಸ್ ಆದ ತಕ್ಷಣ ಈ ಥರ ಮ್ಯೂಸಿಯಂ ಐತಿ. ಈ ಮ್ಯೂಸಿಯಂ ಒಳಗಡೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಬಗ್ಗೆ ಹಿಸ್ಟ್ರಿ ಐತಿ. ಥಿಯೇಟರ್ನೂ ಐತಿ, ಅವ್ರ ಬಗ್ಗೆ ಮೂವಿ ತೋರಿಸ್ತಾರೆ. ಆಮೇಲೆ ಇಲ್ಲಿ ದೊಡ್ಡದಾಗಿ ಪಿಲ್ಲರ್ ಕಾಣಿಸ್ತೈತಲ್ಲ, ಅದ್ರೊಳಗಡೆ ಲಿಫ್ಟ್ ಐತಿ. ಲಿಫ್ಟಿಂದ ಹತ್ತಿದ ತಕ್ಷಣ 182 ಮೀಟರ್ ಎತ್ತರಕ್ಕೆ ಕರ್ಕೊಂಡು ಹೋಗ್ತೈತಿ. ನೋಡ್ರಿ, ಎಕ್ಸಾಕ್ಟ್ಲಿ ಇವಾಗ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಎದೆ ಭಾಗಕ್ಕದೀವಿ. ಅಲ್ಲಿಂದ ಈ ಥರ ವ್ಯೂಸ್ ಕಾಣಿಸ್ತೈತಿ. ಈ ಸ್ಟ್ಯಾಚ್ಯೂ ನರ್ಮದಾ ನದಿ ದಂಡೆ ಮೇಲೆ ಐತಿ. ಎಷ್ಟು ಚಂದ ವ್ಯೂಸ್ ಐತಂದ್ರೆ ಮ್ಯಾಲೆ ನಿಂತು ನೋಡಿದ್ರೆ ಜನರೆಲ್ಲ ಇರ್ವಿ ಥರ ಕಾಣಿಸತ್ತಾರ. ಅಷ್ಟು ಹೈಟ್ ಐತಿದೆ. ಇದನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬರೋಬ್ಬರಿ 33 ತಿಂಗಳು ತೊಗೊಂಡಾರಂತ. 70,000 ಟನ್ ಸಿಮೆಂಟ್, 25,000 ಟನ್ ಸ್ಟೀಲ್, 12,000 ಬ್ರೋಂಜ್ ಪ್ಯಾನಲ್ಸನ್ನು ಯೂಸ್ ಮಾಡಿ ಈ ಉಕ್ಕಿನ ಸ್ಟ್ಯಾಚ್ಯೂನ ತಯಾರು ಮಾಡಿದಾರಂತ. ಇದು ಅಕ್ಟೋಬರ್ 2018 ಒಳಗಡೆನ ಕನ್ಸ್ಟ್ರಕ್ಷನ್ ಆಗೈತಿ. ಇದ್ರದ್ದು ಇನಾಗ್ರೇಷನ್ 31 ಅಕ್ಟೋಬರ್ 2018ಗೆ ನಮ್ಮ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅವರು ಮಾಡಿದಾರಂತ. ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 143ನೇ ಹುಟ್ಟುಹಬ್ಬದ ದಿನಕ್ಕೆ ಈ ಸ್ಟ್ಯಾಚ್ಯೂನ ಓಪನಿಂಗ್ ಮಾಡಿದಾರಂತ. ಚೀನಾ ಒಳಗಡೆ ಇರುವ ಬುದ್ಧ ಅವರ ಸ್ಟ್ಯಾಚ್ಯೂನ ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಆಗಿತ್ತು. ಅದರ ನಂತರ 2018 ಒಳಗಡೆ ಕನ್ಸ್ಟ್ರಕ್ಷನ್ ಆಗಿರೋ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಈ ಸ್ಟ್ಯಾಚ್ಯೂನ ಇವಾಗ ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಅಂತ ಹೇಳಿ ವರ್ಲ್ಡ್ ರೆಕಾರ್ಡ್ ಆಗೈತಿ. ಇದ್ರ ಸರೌಂಡಿಂಗ್ ಪ್ರಾಣಿ ಸಂಗ್ರಹಾಲಯ, ಪಕ್ಷಿ ಸಂಗ್ರಹಾಲಯ ಮತ್ತು ಫ್ಲವರ್ ಗಾರ್ಡನ್ ಎಲ್ಲ ಐತಿ. ಮಕ್ಕಳನ್ನ ಕರ್ಕೊಂಡು ವಿಸಿಟ್ ಮಾಡಿರಿ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾರೆ. ಈವನ್ ಏಜ್ ಆದವ್ರಿಗೂ ಹೋಗ್ಲಿಕ್ಕೆ ಎಲ್ಲ ಥರ ಫೆಸಿಲಿಟಿ ಐತಿ. ಎಸ್ಕಲೇಟರ್ ಫೆಸಿಲಿಟಿ ಐತಿ. ನೀವು ಏನಾದರೂ ಗುಜರಾತಿಗೆ ಹೋಗಿದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋಗೋದನ್ನು ಮಾತ್ರ ಮರಿಬೇಡ್ರಿ. ಒಂದ್ಸಲ ವಿಸಿಟ್ ಮಾಡಿರಿ. ಥ್ಯಾಂಕ್ ಯು.